ಸಿಟಿ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ನಡೆದಿದೆ. ಸಿಟಿ ರವಿ ವಿರುದ್ಧ ತೀವ್ರಗೊಂಡಿದೆ ಆಕ್ರೋಶ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಮತ್ತು ಎನ್ಎಸ್ಯುಐ ವಿದ್ಯಾರ್ಥಿ ಘಟಕದಿಂದ ಮುತ್ತಿಗೆ ನಗರದ PVS ಬಳಿ ಇರತಕ್ಕಂಥ ಬಿಜೆಪಿ ಕಚೇರಿ. ಇದು ಇವತ್ತು ಹಾಗೆ ನೋಡೋಕೆ ಹೋದರೆ ಬೆಳಗಾವಿನಲ್ಲೂ ನಡೆದಿದೆ. ಅವರನ್ನು ವಿಧಾನ ಪರಿಷತ್ನಿಂದ ಅಮಾನತುಗೊಳಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಹಲವು ಕಡೆ ಪ್ರತಿಭಟನೆ ನಡೆದಿದೆ. ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯ ಮುಂಭಾಗ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಮತ್ತು NSUI ಘಟಕದ ಎಲ್ಲ ವಿದ್ಯಾರ್ಥಿಗಳು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಂದಿದ್ದಾರೆ. ಸಿಟಿ ರವಿ ವಿರುದ್ಧ ತೀವ್ರಗೊಳ್ತಾ ಇದೆ ಆಕ್ರೋಶ. ಒಂದು ಸಿಟಿ ರವಿ ಈಗ ಕೋರ್ಟ್ ಜಾಮೀನು ಮೇಲೆ ಬಿಡುಗಡೆಯಾಗಿರೋದು, ಮತ್ತೊಂದು ಅವರು ಮೇಲಿಂದ ಮೇಲೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾ ಇರ್ತಕ್ಕಂಥದ್ದು. ಇದನ್ನು ಖಂಡಿಸಿ ಕಾಂಗ್ರೆಸ್ನವರು ಮತ್ತು NSUI ಅವರು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಎಲ್ಲ BJP ಅವರು ಮಾಡಿದ್ರು. ನಿನ್ನೆ ಎಲ್ಲ ಬೆಳಗ್ಗೆ ಹಲವಾರು ಜಿಲ್ಲಾ ಕೇಂದ್ರಗಳಲ್ಲಿ BJP ಅವರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋ ಪ್ರಯತ್ನವನ್ನು ಮಾಡಿದ್ರು. ಮೈಸೂರಲ್ಲಾಯಿತು. ಇವತ್ತು ಉಲ್ಟಾ. ಯಾಕೆಂದರೆ ನಿನ್ನೆ ಎಷ್ಟೊತ್ತಿಗೆ ಸಿಟಿ ರವಿಗೆ ಇನ್ನೂ ಜಾಮೀನು ಆಗಿರಲಿಲ್ಲ. ಸೊ ಈಗ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಅಲ್ಲಲ್ಲಿ ಪ್ರೊಟೆಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ನೀವೆಲ್ಲಿ ಏನು ಮುತ್ತಿಗೆ ಹಾಕಕ್ಕೆ ಹೋದರೂ ಪೊಲೀಸರು ರೆಡಿಯಾಗಿರ್ತಾರೆ. ನೀವು ಮುತ್ತಿಗೆ ಹಾಕಕ್ಕೆ ಹೋಗೋದು, ಅವ್ರು ನಿಮ್ಮನ್ನು ವಶಕ್ಕೆ ತಗೊಂಡು ಬಸ್ಗತ್ಸೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈಗ ಮುತ್ತಿಗೆ ಹಾಕುವ ಪ್ರಯತ್ನ ಏನೋ ಮಾಡಿದ್ದಾರೆ, ಫೈನ್. ಇವರ ಆಗ್ರಹ ಏನು ಅಂತ? ಸಿಟಿ ರವಿ ಸೇರಿದಂತೆ BJP ಅವರಿಗೆ ಮಹಿಳೆಯರ ಮೇಲೆ ಯಾವುದೇ ರೀತಿಯಾದಂಥ ಗೌರವ ಇಲ್ಲ. ಆ ಕಾರಣಕ್ಕಾಗಿ ಈ ರೀತಿಯಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಈ ರೀತಿಯಾದ ಹೇಳಿಕೆ ಸಿಟಿ ರವಿ ಹೇಳಿದ್ದಾರೆ. ಹಾಗಾಗಿ ಅವರ ವಿರುದ್ಧವಾಗಿ ಈ ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಮತ್ತು ನಾವು ಗಮನಿಸ್ಬೋದು, ಈ ಭಾಗದಲ್ಲಿ ಅವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇಲ್ಲಿಂದ ನೇರವಾಗಿ ಎದುರಿನಲ್ಲಿರುವಂಥ PVS ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡಿದರು. ಆದರೆ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ರು. ಅವರೆಲ್ಲರೂ ಪೊಲೀಸರು ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸ ಮಾಡಿದ್ದಾರೆ. ಸುಮಾರು 4-5 ಬಸ್ಗಳನ್ನು ತರಿಸಲಾಗಿತ್ತು. ಆದರೆ NSUI ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿಲ್ಲ. ಹಾಗಾಗಿ ಅವರನ್ನು ಇಲ್ಲಿ ಪ್ರತಿಭಟನೆ ಮಾಡಿ ಇಲ್ಲಿಂದ ಅವರು PVS ಕಚೇರಿಯ BJP ಕಚೇರಿಗೆ ನುಗ್ಗುವಂಥ ಪ್ರಯತ್ನ ಮಾಡಿದರು. ಅದೇ ಸಂದರ್ಭದಲ್ಲಿ ಅವರನ್ನು ಏಕಾಏಕಿಯಾಗಿ ಪೊಲೀಸರು ವಶಕ್ಕೆ ಪಡೆಯುವಂಥ ಕೆಲಸ ಮಾಡಿದರು. ಆದರೆ ಆ ಸಂದರ್ಭದಲ್ಲಿ ನೂಕಾಟ ತಲ್ಲಾಟ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ನಡೆದಿದೆ. ಈಗಾಗಲೇ ಏನು ಸಿಟಿ ರವಿ ಅವರು ಈ ರೀತಿಯಾದಂಥ ಹೇಳಿಕೆ ನೀಡಿರೋದ್ರಿಂದ ಅವರ ವಿರುದ್ಧವಾದಂಥ ಪ್ರತಿಭಟನೆಯನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಪೊಲೀಸರು ತಕ್ಷಣಕ್ಕೆ ಎಲ್ಲರನ್ನ ವಶಕ್ಕೆ ಪಡೆದಿರುವಂಥದ್ದು. ರೈಟ್, ಥ್ಯಾಂಕ್ ಯು ಸುಖಪಾಲ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದೊಂದೆರಡು 3 ದಿನ ಇರುತ್ತೆ. BJP ಅವರು ಮುತ್ತಿಗೆ ಹಾಕಕ್ಕೆ ಬರ್ತಾರೆ, ಕಾಂಗ್ರೆಸ್ ಅವರು ಮುತ್ತಿಗೆ ಹಾಕಕ್ಕೆ ಬರ್ತಾರೆ. ಕೊನೆಗೆ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡೋಗೆಲ್ಲ ದೂರ ಬಿಡ್ತಾರೆ ಅಷ್ಟೇ.